ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಒಂದು ಸಿಹಿ ಅಡುಗೆ ಹೇಳ್ಕೊಡ್ತೀನಿ ಬನ್ನಿ. ಅದೇನಪ್ಪ ಅಂದರೆ ಬಾಳೆಹಣ್ಣಿನ ಹೋಳಿಗೆ. ಈ ಹೋಳಿಗೆ ಮಾಡಲು ಬೇಕಾಗುವ ವಸ್ತುಗಳು ಬಾಳೆಹಣ್ಣು, ಗೋಧಿ ಹಿಟ್ಟು, ಕಾಯಿ ತುರಿ ಮತ್ತು ಬೆಲ್ಲ. ಇದೆಲ್ಲ ಎಷ್ಟು ಬೇಕಾಗುತ್ತಪ್ಪ ಅಂದರೆ ನೋಡಿ, 4 ಬಾಳೆಹಣ್ಣಿದ್ದರೆ ಒಂದು 2 ಬೌಲಷ್ಟು ಗೋಧಿ ಹಿಟ್ಟು ಬೇಕಾಗುತ್ತೆ. ಆಮೇಲೆ 1 ಬೌಲಷ್ಟು ಕೊಬ್ಬರಿ ತುರಿ, 1 ಬೌಲಷ್ಟು ಬೆಲ್ಲ. ಇದನ್ನು ಹಾಗೆ ಕೈಯಲ್ಲೇ ಒಂದು ಬೌಲಲ್ಲಿ ಹಾಕಿ ಇದಿಷ್ಟು ಮಿಶ್ರಣವನ್ನು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಹಾಗೆ ಎಲೆಯಲ್ಲಿ ತಟ್ಬಿಟ್ಟು ದೋಸೆ ತವಾದಲ್ಲಿ ಬೇಯಿಸ್ಕೊಬೋದು. ಅದು ಸ್ವಲ್ಪ ಚಿಕ್ಕಗಾಗುತ್ತೆ. ಇದು ಕೊಬ್ಬರಿ ತುರಿ ಎಲ್ಲ ಕೈಗೆ ಬರೋದ್ರಿಂದ ಸ್ವಲ್ಪ ಚಿಕ್ಕಗಾಗುತ್ತೆ ನೋಡಿ. ಮತ್ತು ಅದ್ರ ಜೊತೆ ಎಳ್ಳು ಮತ್ತು ಏಲಕ್ಕಿಯನ್ನು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಅಥವಾ ನಾವು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೋತೀವಿ ಅನ್ನೋದಾದರೆ ಈ ಗೋಧಿ ಹಿಟ್ಟನ್ನು ಬಿಟ್ಟು ಕಾಯಿ ತುರಿ ಮತ್ತು ಬೆಲ್ಲ, ಬಾಳೆಹಣ್ಣು ಈ 3 ಪದಾರ್ಥಗಳನ್ನು ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡಿಕೊಂಡಾಗ ಈ ಥರ ಆಗುತ್ತೆ ನೋಡಿ. ಕೇವಲ ಕಾಯಿ ತುರಿ ಮತ್ತು ಬಾಳೆಹಣ್ಣು, ಸ್ವಲ್ಪ ಬೆಲ್ಲ, ಅಂದರೆ 1 ಬೌಲ್ ಕಾಯಿ ತುರಿ ಮತ್ತು 4 ಬಾಳೆಹಣ್ಣು, 1 ಬೌಲ್ ಬೆಲ್ಲ ಬೇಕಾಗುತ್ತೆ ಇದಕ್ಕೆ. ಇದನ್ನು ಮಿಕ್ಸಿ ಮಾಡಿದ ತಕ್ಷಣವೇ ನೋಡಿ ಹೀಗೆ ತೋರಿಸ್ಕೊಡ್ತೀನಿ ನಾನು ಹೇಗೆ ಅಂತ. ಈ ಥರ ನೋಡಿ, ಇದಕ್ಕೆ ಏಲಕ್ಕಿ ಪುಡಿ, ಗೋಧಿ ಹಿಟ್ಟು, ಏಲಕ್ಕಿ ಪುಡಿ ಮತ್ತು ಎಳ್ಳು ಈ ಥರ ಹಾಕ್ಕೊಂಡು ಕೊಬ್ಬರಿ, ಬೆಲ್ಲ, ಬಾಳೆಹಣ್ಣನ್ನು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡಿರುವಂತಹ ಮಿಶ್ರಣವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು. ಚೆನ್ನಾಗಿ ಕಲಸಿದಾದ ತಕ್ಷಣವೇ ಈ ಥರ ಕಲಿಸ್ಕೊಬೇಕು ನೋಡಿ ಚೆನ್ನಾಗಿ. ಯಾವ ಹದದಲ್ಲಪ್ಪ ಅಂದರೆ ತೋರಿಸ್ತೀನಿ ನೋಡಿ. ಇವಾಗ ಯಾವ ಹದ ಅಂದರೆ ಎಳ್ಳು ಮತ್ತು ಏಲಕ್ಕಿ ಪುಡಿ ಮತ್ತು ರುಬ್ಬಿರೋ ಮಿಶ್ರಣ ಗೋಧಿ ಹಿಟ್ಟಲ್ಲಿ ಗಟ್ಟಿಯಾಗಿ ಕಲಿಸ್ಕೊಬೇಕು. ಚೆನ್ನಾಗಿ ಕಲಿಸ್ಕೊಳ್ಬೇಕು ಅಂದರೆ ಈ ಚಪಾತಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಮೆತ್ತಗಿರುತ್ತೆ ನೋಡಿ, ಆ ಥರ ಕಲಿಸ್ಕೊಬೇಕು. ಹೇಗಪ್ಪ ಅಂದರೆ ಈ ಥರ ಆಗುತ್ತೆ ನೋಡಿ. ಈ ಥರ ಕಲಸಿರೋ ಹಿಟ್ಟನ್ನು ಈ ಥರ ಎಣ್ಣೆಯಲ್ಲಿ ಕೈ ಹತ್ಕೊಂಡ್ಬಿಟ್ಟು ಈ ಥರ ಎಲೆಯಲ್ಲಿ ಈ ಥರ ಹಚ್ಕೊಂಡು ನಮಗೆ ಯಾವ ಸೈಜ್ ಬೇಕಾಗುತ್ತೆ ಹೋಳಿಗೆ ಅಂತ ಹೇಳಿ ನೋಡಿ, ಇಷ್ಟು ಗಟ್ಟಿಯಾಗಿರ್ಬೇಕು ಆ ಕಲಸಿರೋ ಮಿಶ್ರಣ. ಅದನ್ನು ಹೀಗೆ ನಮಗೆ ಎಷ್ಟು ದೊಡ್ಡಕ್ಕೆ ಬೇಕು ಅಷ್ಟು ದೊಡ್ಡಕ್ಕೆ, ಅಥವಾ ಉದ್ಕೊಬೋದು ಇದನ್ನು. ಈ ರೊಟ್ಟಿ ಮಾಡೋದು ಮತ್ತು ಇದಿರುತ್ತಲ್ವ, ಲಟ್ಟಣಿಗೆ ಅಂತಾರಲ್ವ, ನಮ್ಮ ಕಡೆ ಲಟ್ಟಣಿಗೆ ಅಂತೀವಿ. ಹೋಳಿಗೆ ಮಾಡೋದಕ್ಕೆ ಈ ಥರ ಹೀಗೆ ಹೋಳಿಗೆ ಮಾಡೋ ಒಂದು ಎಲೆ ಮತ್ತು ಪೇಪರ್ ಮತ್ತು ಲಟ್ಟಣಿಗೆ ಅಲ್ಲಿ ಲಟ್ಟಿಸ್ಕೊಬೋದು. ಎಷ್ಟು ದೊಡ್ಡಕ್ಕಾಗುತ್ತೋ ಅಷ್ಟು ಲಟ್ಟಿಸ್ಕೊಂಡು ದೋಸೆ ತವ ಮತ್ತು ರೊಟ್ಟಿ ಹಂಚಿಡೋದಕ್ಕೆ ಹೋಗಬೇಡಿ. ನಾನ್ ಸ್ಟಿಕ್ ದೋಸೆ ತವ ಆದರೆ ಚೆನ್ನಾಗಾಗುತ್ತೆ ನೋಡಿ, ಎಲ್ಲ ಕಡೆಗೂ ಬೇಯುತ್ತೆ ಇದು. ಈ ಥರ ಮಾಡಿಕೊಂಡು ಚೆನ್ನಾಗಿ ಈ ಥರ ಯಾವ ಕಡೆನೂ ಇದಾಗಬಾರ್ದು, ಅಷ್ಟು ಚೆನ್ನಾಗಿ ಮಾಡಿಕೊಂಡು ಯಾವ ಸೈಜ್ ಬೇಕು ಆ ಸೈಜ್ ಮಾಡಿಕೊಂಡು ದೋಸೆ ತವದಲ್ಲಿ ಬೇಯಿಸ್ಕೊಬೇಕು. ಈ ಥರ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಆಗುತ್ತೆ ನೋಡಿ. ನಾವು ದೋಸೆ ತವದ ಮೇಲೆ ಬೇಯಿಸ್ಕೊಂಡ್ಮೇಲೆ ಈ ಥರ ಆಗುತ್ತೆ. ಇದು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಇದು ಲಟ್ಟಣಿಗೆ ಅಥವಾ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿರೋದು. ಇದು ಕಾಯಿ ತುರಿ ಬೆಲ್ಲವನ್ನು ಕೈಯಲ್ಲೇ ಮಿಕ್ಸಿ ಮಾಡ್ಕೊಂಡಿರೋದು. ಇದು ಟೇಸ್ಟಿಯಾಗಿರುತ್ತೆ. ಕೊಬ್ಬರಿ ಎಲ್ಲ ಬಾಯಲ್ಲಿ ಬರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕೊಬ್ಬರಿ ಎಲ್ಲ ಮಿಕ್ಸಿ ಆಗಿರುತ್ತಲ್ವ ಅದು. ಇದು ಸುಮಾರು 15 ದಿನಗಳ ಕಾಲ ಇಡ್ಬೋದು ನೋಡಿ ಹೋಳಿಗೆಗಳನ್ನು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಂದು ಟೇಸ್ಟನ್ನು ನೀವೆಲ್ಲೂ ತಿಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಇದು ನಾನೇ ಕಂಡು ಹಿಡ್ದಿರೋದು. ಸುಮ್ಮನೆ ಬಾಳೆಹಣ್ಣು ಉಳಿದಿತ್ತಲ್ವ, ಮಕ್ಳಿಗೆ ಮಾಡಿಕೊಡೋಣ ಅಂತ ಈ ಥರ ಮಾಡಿದೆ. ತುಂಬ ಟೇಸ್ಟಿಯಾಗಿ ಬಂತು. ತುಪ್ಪದ ಜೊತೆನೇ ತುಂಬ ಟೇಸ್ಟಿಯಾಗಿರುತ್ತೆ. ಮಾಮೂಲಿ ಬೇರೆ ಹೋಳಿಗೆಗೆಲ್ಲ ಸೀಕರಣಿ, ಕಾಯಿ ಹಾಲು ಎಲ್ಲ ಬೇಕಾಗುತ್ತಲ್ವ, ಇದನ್ನು ಹಾಗೆ ತಿನ್ಬೋದು. ಅಥವಾ ತುಪ್ಪದಲ್ಲೂ ಕೂಡ ತಿನ್ಬೋದು.
ಬಿಸಿ ಬಿಸಿದು ತುಂಬ ಟೇಸ್ಟ್ ಇರುತ್ತೆ, ಆರಿದ ಮೇಲೂ ಕೂಡ ಒಂಥರ ಟೇಸ್ಟ್ ಇರುತ್ತೆ. ನೋಡಿ ನೀವು ಒಂದು ಸಾರಿ ಮಾಡ್ಕೊಳ್ಳಿ. ಈ ಥರ ಸುಲಭವಾದ ಸರಳವಾದ ಒಂದು ಸಿಹಿ ತಿನಿಸು ಮತ್ತು ಅಥವಾ ಹೋಳಿಗೆ, ಬಾಳೆಹಣ್ಣಿನ ಹೋಳಿಗೆಯನ್ನು ನೀವು ಕೂಡ ಮಾಡಿಕೊಳ್ಳಿ. ಓಕೆನಾ? ಮತ್ತೇನಪ್ಪ ಅಂದರೆ, ಈಗ ನಾವೇನಾದರೂ ದೇವ್ರ ಪೂಜೆಗೆ ಮಾಡ್ಕೊಳ್ಬೇಕು, ಏನಾರ ನೈವೇದ್ಯ ಅಂತ ಅಂದಾಗ ಇದನ್ನು 1 ನಿಮಿಷದಲ್ಲಿ ರೆಡಿ ಆಗುತ್ತೆ. ಗೋಧಿ ಹಿಟ್ಟು ತಗೊಳ್ಳೋದು, ಬೆಲ್ಲ ಕೊಬ್ಬರಿ ಹಾಕೋದು, ಎಣ್ಣೆಯಲ್ಲಿ ಎಲೆ ಮೇಲೆ ಅಥವಾ ಪೇಪರ್ ಮೇಲೆ ತಟ್ಟಿ ಬೇಯಿಸ್ಕೊಂಡ್ಬಿಟ್ರೆ ಕೇವಲ 2 ನಿಮಿಷದಲ್ಲಿ ನೈವೇದ್ಯ ಪ್ರಸಾದ ರೆಡಿ ಅಂತ ನಾವು ಹೇಳ್ಬೋದು. ನೋಡಿ ಈ ಥರ ಕೇವಲ ಪಾಯಸ ಎಲ್ಲ ತಿಂದು ಬೇಜಾರಾಗಿರುತ್ತೆ ದೇವರಿಗೂ ಕೂಡ. ನಾವು ಪಾಯಸ ತಿನ್ನಿಸಿರ್ತೀವಲ್ವ, ಅದ್ರ ಬದಲು ಈ ಥರ ಮಾಡ್ಕೊಂಡು ತಿನ್ನಿ, ಮತ್ತು ದೇವರಿಗೂ ನೈವೇದ್ಯ ಮಾಡಿ. ನೀವು ಒಂದು ಸಾರಿ ಈ ಥರ ಮಾಡ್ಕೊಂಡು ಟೇಸ್ಟ್ ನೋಡಿ. ಓಕೆನಾ? ಇದನ್ನು ಮಿಕ್ಸಿನಾದರೂ ಮಾಡ್ಕೊಬೋದು ಅಥವಾ ಹಾಗೇನಾದರೂ ಕಲಿಸ್ಬಿಟ್ಟು ಈ ಥರ ದಪ್ಪ ದಪ್ಪ ಆಗುತ್ತೆ ಸ್ವಲ್ಪ. ನಾವಿನ್ನು ಇದನ್ನು ಕೂಡ ತೆಳ್ಳಗೆ ಮಾಡ್ಕೊಬೋದು. ಕಾಯಿ ತುರಿ, ಬೆಲ್ಲ, ಏಲಕ್ಕಿ, ಎಳ್ಳು, ಗೋಧಿ ಹಿಟ್ಟಿಗೆ ಹಾಕಿ ಕೈಯಲ್ಲೇ ಈ ಥರ ಮಾಡ್ಕೊಂಡು ಬೇಯಿಸ್ಕೊಬೋದು, ಅಥವಾ ಇದು ಮಿಕ್ಸಿನಲ್ಲಿ ರುಬ್ಬಿರೋದು. ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ಮಾಡ್ಕೊಳ್ಳಿ. ಒಂದು ಸಾರಿ ಮಾಡಿ ನೋಡಿ, ಟೇಸ್ಟ್ ನೋಡ್ಕೊಳ್ಳಿ, ನೀವೇ ತಿಂದ್ಕೊಳ್ಳಿ, ಹೇಗಿದೆ ಅಂತ ಹೇಳಿ. ಅಂದರೆ ನನ್ನ ನೆನ್ಪು ಮಾಡ್ಕೊಳ್ಳಿ, ಟೇಸ್ಟ್ ಆಗಿದ್ದರೆ ಮಾತ್ರ ನನ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ? ಈ ಥರ ರುಚಿಕರವಾದ ಒಂದು ಅದ್ಭುತವಾದ ಸಿಹಿ ತಿನಿಸನ್ನು ಹೇಳ್ಕೊಟ್ಟಿದ್ದೀನಿ ನೋಡಿ, ಬಾಳೆಹಣ್ಣಿನ ಹೋಳಿಗೆ. ಈ ಬಾಳೆಹಣ್ಣಿನ ಹೋಳಿಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ಓಕೆನಾ? ಒಂದು ಬಾರಿ ಮಾಡ್ಕೊಳ್ಳಿ. ಓಕೆ, ಬಾಯ್.